ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಸೂಪರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಇಷ್ಟು ದಿನ ಬಿಗ್ ಬಾಸಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಸಾಕಷ್ಟು ಆರ್ಭಟ ಮಾಡಿ ಬಂದಿರುವಂಥದ್ದು ಹೆಂಗೆ ಅನ್ನಿಸ್ತಿದೆ ಹೊರಗಡೆ ಬಂದಮೇಲೆ? ಆ್ಯಕ್ಚುಲಿ ಇನ್ನೂ ನನಗಂತೂ ತುಂಬ ಸಡನ್ ಎವಿಕ್ಷನ್ ಆಗಿತ್ತು. ನಾನು ಇಷ್ಟು ಬೇಗ ಬರ್ತೀನಿ ಅಂತ ನನಗೂ ಅಂದ್ಕೊಂಡಿರಲಿಲ್ಲ. ಆದಾಗ ಸ್ವೀಕರಿಸಿದೆ ಅಷ್ಟೇ. ಬಟ್ ಇದ್ದಷ್ಟು ದಿನ ತುಂಬಾ ಚೆನ್ನಾಗಿತ್ತು. ಎಲ್ಲೂ ಲೈಕ್ ನಾನಿಲ್ಲದೆ ಫೇಕಾಗಿ ನಾನು ಇದ್ದೆ ಅಂತ ನನಗೆ ಅನಿಸ್ತಾ ಇರಲಿಲ್ಲ, ನನ್ನ ಮನಸ್ಸಿಗೆ ಅನಿಸ್ತಾ ಇರಲಿಲ್ಲ. ಬಟ್ ಸಾಕಷ್ಟು ಪಾಠಗಳನ್ನ ಕಲ್ತಿದ್ದೀನಿ. ಬಿಗ್ ಬಾಸ್ ಅನ್ನೋ ವೇದಿಕೆ ನನಗೆ ಜೀವನದ ಪಾಠಗಳನ್ನ ಕಲಿಸಿದೆ. ಅಂದರೆ ಇನ್ನೂ ತಾಳ್ಮೆಯಿಂದ ಇರಬೇಕು ಅಂತ ಎಲ್ಲ ಕೆಲವು ಸೂಕ್ಷ್ಮತೆಗಳನ್ನು ನನಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದೆ. ತುಂಬ ಖುಷಿ ಇದೆ. ಆದರೆ ಬಟ್ ಅದೇ ಸೌಂಡ್ ಅಂತೂ ನಿಲ್ಲಲ್ಲ. ಬಟ್ ಆ ಸೌಂಡ್ನ ಇನ್ಮೇಲೆ ಎಷ್ಟು ಹೇಗೆ ಯಾವ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ಬೇಕು ಅದರಲ್ಲಿ ಅಷ್ಟನ್ನ ನನಗೆ ಅರ್ಥ ಆಗಿದೆ. ಸೂಪರ್ ಆಗೈತಪ್ಪ, ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ತೀನಿ ಲೈಫಲ್ಲಿ. ಗಿಲ್ಲಿಯವ್ರಿಗೆ ರಿಷಾ ಅವ್ರು ಹೊಡೆದಿದ್ದು ನಿಜಾನಾ ಅಥವಾ ಹೆಂಗೆ? ಗಿಲ್ಲಿ ನಂದು ಬಾಂಡೇ ಬೇರೆ ಆ್ಯಕ್ಚುಲಿ. ಅವನು ತುಂಬಾ ಸತಾಯಿಸ್ತಾ ಇದ್ದ ಅಂತ ಅಂದ್ಬಿಟ್ಟು ಯಾಕೋ ಹೊಟ್ಟೆ ಒರೆಸ್ತೀಯ ಅಂತ ಆಯಿತು. ಗಿಲ್ಲಿಗೆ ರಿಷಾ ಅವ್ರು ಹೊಡೆದಿದ್ದು ತಪ್ಪಾದರೆ ಅದೇ ಜಾಗದಲ್ಲಿ ರಿಷನ್ ಬಿಟ್ಟು ಬೇರೆ ಯಾರ್ದಾದ್ರು ಬಟ್ಟೆನ ಗಿಲ್ಲಿ ತೊಗೊಂಡೋಗಿ ಹಾಕ್ತಾ ಇದ್ದ ನಾನು ಕ್ವಶನ್ ಮಾಡಿ, ನೀವು ಅಂದರೆ ಥಿಂಕ್ ಮಾಡಿ, ಕ್ವಶನ್ ಬೇಡ. ಅವ್ನು ಮಾಡಲ್ಲ. ನನ್ನ ಮೇಲೆ ಇದ್ದಿದ್ದು ಸಲ್ಲಿಗೆಲೆ ಬಟ್ಟೆ ಎಲ್ಲ ತೊಗೊಂಡೋಗಿ ಅಲ್ಲಿ ಹಾಕ್ದ. ಆ ಟ್ರಿಗರ್ ಅವ್ನಿಗೆ ಗೊತ್ತಿತ್ತು ಟ್ರಿಗರ್ ಟಚ್ ಆಗತ್ತೆ ಅಂತ. ಅದು ಹಂಗಾಯಿತು ಅನ್ನೋದು ಬಿಟ್ಟರೆ ಅದು ಅನ್ಇಂಟೆನ್ಷನಲಿ ಆಗಿದ್ದು, ಅದು ಹೊಡೆದಿದ್ದು ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಫ್ರೆಂಡ್ಶಿಪ್ ಬರ್ದಲ್ಲಿ ಯಾಕೆ ಹಿಂಗೆ ಸತಾಯಿಸ್ತಿದ್ಯಾ ಅಂತ ಹೋಗಿದ್ದು. ಬಟ್ ಅವನೇ ಅರ್ಥ ಮಾಡ್ಕೊಂಡ ಒಳಗಡೆ ಗಿಲ್ಲಿ. ಬಟ್ ಹೊರಗಡೆ ಅದಷ್ಟು ಇದಾಗಿದೆ. ಬಟ್ ಮೇ ಬಿ ಅವ್ನು ಹೊರಗಡೆ ಬಂದ ಮೇಲೆ ಅವನೇ ಅವ್ರ ಫ್ಯಾನ್ಸ್ಗೆಲ್ಲ ಹೇಳಿದಾಗ ಅರ್ಥ ಮಾಡ್ಕೊಳ್ತಾನೆ ಅಂತ. ಒಂದಷ್ಟು ಲವ್ ಸ್ಟೋರೀಸ್ ನಡೀತಾ ಇದೆ. ಸೊ ನಿಮ್ಮ ಲವ್ ಸ್ಟೋರಿ ಅಂತ ಬಂದಾಗ ಧ್ರುವಂತ ಅವ್ರ ಹೆಸರು ವ್ಯಾ ಅನ್ನೋ ಪದ ಸಾಕಷ್ಟು ಚರ್ಚೆ ಆಗುತ್ತೆ ವೀಕೆಂಡಲ್ಲಿ. ನಾನು ವ್ಯಾ ಅಂತ ಹೇಳಿದ್ದು ಲವ್ ಅನ್ನೋ ವಿಷಯಕ್ಕೆ. ನನಗೂ ಲವ್ಗೂ ಆಗಿ ಬರಲ್ಲ ಅಪ್ಪ, ಯಾಕಂದರೆ ನನಗೆ ಯಾವ ಲವ್ ಸ್ಟೋರೀಸು ಇಲ್ಲ. ಆಲ್ಮೋಸ್ಟ್ 5 ಇಯರ್ಸಿಂದನೂ ನಾನು ಸಿಂಗಲ್ಲೇ ಇದ್ದೀನಿ. ಯಾಕೋ ನನಗೆ ಹಣೆ ಬರ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಆ ಥರ ಡಿಸ್ಕಷನ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಏನಾಯಿತು, ರಾಶಿಕಾ ಇದ್ದೋಳು ರೇಗಿಸ್ತಾ ಇದ್ರು ಅಷ್ಟೇ. ಈಗ ಸುಮ್ಮನೆ ನೋಡು ಫ್ರೆಂಡ್ಸ್ ಥರ ನಾವಿದ್ರು, ನಮ್ಮದು ಸ್ಟಾರ್ಟ್ ಆಗಿದೆ. ಈಗ ನೋಡು ನೀನು ಅಭಿ ಜೊತೆನೋ ಧ್ರುವನ್ ಜೊತೆನೋ ಅಂತ ಲೈಕ್ ಲವ್ ಅಪ್ಪ ಬೇಡ ವ್ಯಾ ಅಂತ ಹೇಳಿದ್ದು ಅದು ಬೇರೆ ಥರ ಆಗಿ, ಅದು ಅವ್ನು ಎಂಟ್ರಿ ಕೊಡೋದಕ್ಕೂ ಪರಮಾತ್ಮ ಎಲ್ಲಿದ್ನು ಆ ಟೈಮಲ್ಲಿ ನಾನು ಹೇಳೋದಕ್ಕೂ ಅವ್ನು ಬರೋದಕ್ಕೂ ಇವರೆಲ್ಲ ನಗದಕ್ಕೂ ನನ್ನ ಗ್ರಾಚಾರ ಕೆಟ್ಟಿತ್ತು ಅನ್ನೋದು ಬಿಟ್ಟರೆ ಯಾವತ್ತೂ ಅವ್ರಿಗೆ ನಾನು ಹೇಳಿಲ್ಲ. ಯಾಕಂದರೆ ನಾನು ಒಂದು ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದು ಪ್ರತಿಯೊಬ್ಬರು ಕಲಾವಿದರಿಗೂ ನಾನು ಬೆಲೆ ಕೊಡ್ತೀನಿ. ಸೊ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಹೇಳ್ತೀನಿ. ಹೊರಗಡೆ ಬಂದಮೇಲೆ ಟ್ರೋಲ್ಸ್ ಎಲ್ಲ ನೋಡಿದ್ರ ಹೆಂಗೆ ಅನ್ನಿಸ್ತಿದೆ ಅಂತ? ತುಂಬ ಚೆನ್ನಾಗಿ ಟ್ರೋಲ್ಸ್ ಮಾಡಿದ್ದಾರೆ, ಒಪ್ಕೊಳ್ತೀನಿ. ನನ್ನ ಅಳದೊಂದು ಕಡಿಮೆ, ಮೇ ಬಿ ನಾನು ಹತ್ಬಿಟ್ಟಿದ್ರೆ ಗೊಳಗೊಳೋ ಅಂತ ಎಲ್ಲ ಖುಷಿಯಾಗಿ ಹೋಗ್ತಿರ್ತೇನೋ. ಬಟ್ ಆನೆಸ್ಟ್ಲಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಟ್ರೋಲ್ಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ನನಗೂ ಆಸೆ ಇತ್ತು ಇನ್ನೂ ಸಾಕಷ್ಟು ಕಾಲ ಇರಬೇಕಿತ್ತು ಅಂತ ಹೇಳಿ. ಮೇ ಬಿ ನಾನು ಬ್ಯಾಡ್ ಲಕ್ ಹೊರಗಡೆ ಬಂದಿದ್ದೀನಿ. ಬಟ್ ಆದರೆ ನಿಮ್ಮ ಲೈಕ್ ಎಲ್ಲಾದರೂ ಕಮೆಂಟಲ್ಲಿ ನೀವಿನ್ನೂ ಡಿಸರ್ವಿಂಗ್ ಕ್ಯಾಂಡಿಡೇಟ್, ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ತುಂಬಾ ಖುಷಿ ಆಗ್ತಾ ಇದೆ ಕೇಳಿಸ್ಕೊಳ್ಳೋಕ್ಕೆ. ಈ ವಾರ ಇದ್ದಿದ್ರೆ ಅಶ್ವಿನಿ ಗೌಡ ಅವ್ರ ಜೊತೆ ಸಖತ್ ಫೈಟ್ ಆಗ್ತಿತ್ತು ಅನ್ನೋವಂಥ ಒಂದು ಟಾಕ್ ಇದೆ. ಬಿಕಾಸ್ ಫಸ್ಟ್ 3 ವೀಕ್ಸಲ್ಲಿ ನಾನು ನೋಡಿದ ಅಶ್ವಿನಿ ಅವ್ರು ಬೇರೆ. ಈಗ 4th ವೀಕ್ ಈಗ ರಘು ಜೊತೆ ಕೆಲವು ಮನಸ್ತಾಪಗಳು ನನಗೆ ಆಯಿತು. ಯಾಕಂದರೆ ಗೌರವ ಅನ್ನೋದು ಕೊಟ್ಟು ತಗೋಬೇಕು ಅನ್ನೋದು ನಾನು ಅಲ್ಲೇ ಕಲ್ತಿದ್ದು, ಬಿಗ್ ಬಾಸ್ ಮನೇಲೇ ಕಲ್ತಿದ್ದು. ಒಂದು ಕಳಪೆ ಟೈಮಲ್ಲಿ ನಾನು ಒಬ್ಬಳೇ ಅನ್ಸುತ್ತೆ ಹೇಳಿದ್ದು ಡೈರೆಕ್ಟಾಗಿ, ನೀವು ಯಾರು ಅಂತ ಕಲ್ಸಕ್ಕೆ ಬಿಗ್ ಬಾಸ್ ಇದ್ದಾರೆ. ಸೊ ನೀವು ನಿಮ್ಗೇನಿದೆ ಅದನ್ನು ಕಲ್ತ್ಕೊಳ್ಳಿ ಅಂತ ಡೈರೆಕ್ಟಾಗಿ ಹೇಳಿದ್ದೀನಿ ಅದು. ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಅವ್ರು ಇದೇ ಥರ ಬಿಹೇವ್ ಮಾಡಿದ್ರೆ ನಾನು ಸ್ಟ್ಯಾಂಡ್ ತೊಗೊಳ್ತಾ ಇದ್ದೆ. ಯು ಆರ್ ರಾಂಗ್ ಅಂತ ನಾನು ಎಷ್ಟೊಂದು ಸತಿ ಅವ್ರಿಗೆ ಸ್ಮೂತಾಗಿ ಹೇಳಿದ್ದೀನಿ. ಅದಕ್ಕೆ ಹೊರಗಡೆ ಅಗ್ರೆಷನ್ ಕಾಣಿಸಿಲ್ಲ. ಬಟ್ ನಾನು ಹೇಳಿದ್ದೀನಿ ಅಶ್ವಿನಿ ಅವ್ರಿಗೆ, ನೀವು ನಡೀತಾ ಇರೋದು ಕೆಲವು ಟೈಮ್ ನೀವು ಸ್ಟ್ರಾಂಗ್ ಅಂತ ಅನ್ಕೋಬೇಡಿ. ಅಂದ್ಕೊಂಡಷ್ಟು ಸ್ಟ್ರಾಂಗ್ ನೀವಲ್ಲ. ಬಟ್ ಆದರೆ ನಿಮ್ಮಲ್ಲಿ ಒಂದು ಸೆನ್ಸಿಟಿವಿಟಿ ಇದೆ, ಸ್ಮೂತ್ ಇದೆ. ಆ ಸಾಫ್ಟ್ ನೇಚರ್ನ ಮೇ ಬಿ ಜನಕ್ಕೆ ತೋರಿಸಿ ನಿಮಗೆ ನೀವೇ ಸ್ಟ್ರಾಂಗ್ ಅನ್ನೋ ಶೀಲ್ಡ್ ಹಾಕೊಂಡ್ಬಿಟ್ಟಿದ್ದೀರಾ ಅಂತೆಲ್ಲ ಹೇಳಿದ್ದೀನಿ. ಅದು ಅದೇ ಎಮೋಷನ್ಸಲ್ಲಿ ನೋಡಿ, ಅದು ನಾನು ಅವ್ರಿಗೆ ಸಾಫ್ಟಾಗಿ ಹೇಳಿದ್ದೀನಿ. ಅದಕ್ಕೆ ಆ ಎಮೋಷನ್ಸ್ ಆಚೆ ಬಂದಿಲ್ಲ. ಗಿಲ್ಲಿಗೆ ನಾನು ಹೇಳಬೇಕಾದ್ರೆ ಎಮೋಷನ್ ಅಗ್ರೆಷನ್ ಆಗಿದ್ದಕ್ಕೆ ಅದು ಆಚೆ ಬಂತು. ಅಲ್ಲಿ ವಿ ಕಾಂಟ್ ಪ್ರಿಟೆಂಡ್ ಆಲ್ಸೋ. ಮೇ ಬಿ ಅವ್ರು ನನ್ನ ಜೊತೆ ಚೆನ್ನಾಗಿದ್ರು, ಅದಕ್ಕೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಆ ನೇಚರ್ನ ಅಕ್ಸೆಪ್ಟ್ ಮಾಡ್ಕೊಳ್ತೇನೆ. ಅಶ್ವಿನಿ ಗೌಡ ಅವ್ರು ಊಟ ಬಿಟ್ಟಿದ್ದು ನಿಜನಾ ಮೇಡಮ್? ಹೌದು, ಊಟ ಬಿಟ್ಟರು.
ಏನಿಗೆ ಬಿಟ್ರು ಅಂತ ಅವ್ರ ಒಬ್ಬರಿಗೆ ಗೊತ್ತು. ನನಗೆ ಅನಿಸ್ತು ಅದು ಅವಶ್ಯಕತೆ ಇರಲಿಲ್ಲ, ಬಿಕಾಸ್ ರೂಲ್ಸಲ್ಲೂ ಇದೆ ಆರೋಗ್ಯ ಹಾಳು ಮಾಡ್ಕೊಬಾರ್ದು ಅಂತ. ನಾನು ಅದಕ್ಕೆ ಹೋಗಿ ಮಾತಾಡಿಸ್ಲು ಇಲ್ಲ ನಾನು ಅವ್ರನ್ನ, ಏನಿಗೆ ಬಿಟ್ರಿ ಅಂತ. ನೆಸೆಸರಿ ಇಲ್ಲ, ಯಾರ್ದೋ ಕೋಪನ ಅನ್ನದ ಮೇಲೆ ತೋರಿಸ್ಬಾರ್ದು. ಯಾಕಂದರೆ ನಾನು ಅದೇ ತಪ್ಪು ಮಾಡಿದ್ದೆ. ಸುದೀಪ್ ಸರ್ ನನಗೆ ಹೇಳಿದಾಗ ನಾನು ಬೇಜಾರು ಮಾಡ್ಕೊಂಡು ಊಟ ಮಾಡಿರಲಿಲ್ಲ. ಆವಾಗ ನನಗೆ ಅರ್ಥ ಆಗಿತ್ತು, ಹೊಟ್ಟೆಗೆ ಯಾಕೆ ಮೋಸ ಮಾಡ್ಕೊಳ್ಬೇಕು, ಅಥವಾ ಹೊಟ್ಟೆಗೆ ಯಾಕೆ ನಾವು ನಮ್ಮ ಕೋಪಕ್ಕೆ ಬುದ್ಧಿ ಕೊಟ್ಬಿಟ್ಟು ಅದು ಮಾಡಿದ ಅವ್ರ ತಪ್ಪೇ ಆ್ಯಕ್ಚುಲಿ. ಈಗ ಏನಂತಂದರೆ, ಈಗ ಅಶ್ವಿನಿ ಗೌಡ ಅವರು ಒಬ್ಬರು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅನ್ನೋವಂಥ ಮಾತಿದೆ. ನಾವು ಇನ್ನೊಬ್ಬರಿಗೆ ಯಾವ ರೀತಿ ಮರ್ಯಾದೆ ಕೊಡ್ತೀವಿ ಅವ್ರ ಕಡೆಯಿಂದನೂ ಅದೇ ರೀತಿ ಮರ್ಯಾದೆ ಬರುತ್ತೆ. ಇವ್ರು ಮಾತ್ರ ಹೋಗೋ ಬಾರೋ ಅನ್ಬೋದು, ಬಟ್ ಇವ್ರಿಗೆ ಮಾತ್ರ ಅಶ್ವಿನಿ ಅವರೇ ಅಂತಲೇ ಕರೀಬೇಕು ಅನ್ನೋವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಮೇ ಬಿ ನಾನು ಅದೇ ಸಂಡೇ ಎಪಿಸೋಡ್ ಆಗಲಿ ಅಂತ ಕಾಯ್ತಾ ಇದ್ದೆ. ಮಂಡೇ ಆಗಿದ್ದಾಗ ನಾನು ಅದನ್ನು ಡೈರೆಕ್ಟಾಗಿ ಹೇಳೋಣ ಅಂತ ಇದ್ದೆ. ನೀವು ಇವಾಗ ಅಶ್ವಿನಿ ಅವರೇ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ನೀವೆಲ್ಲರಿಗೂ ನೆಕ್ಸ್ಟು ವಿಶಾ ಅವರೇ, ರಾಶಿಕಾ ಅವರೇ, ಕಾವ್ಯ ಅವರೇ, ಗಿಲ್ಲಿ ಅವರೇ, ಹಿಂಗೆ ನೀವು ಕೊಡಬೇಕು. ನೀವು ಹಿಂಗೆ ಕೊಟ್ಟಾಗ ನಾವೇನು ಕೊಡ್ತೀವಿ ನಿಮಗೆ, ಇಲ್ಲಾಂದರೆ ಬರೀ ಅಶ್ವಿನಿ ಅವರೇ ಅದು ಬರುತ್ತಲ್ವ, ಅದು ಅವ್ರಿಗಿರೋ ವಯಸ್ಸು ಕೊಡ್ತಾ ಇರೋ ಬೆಲೆ. ನಾವು ಹಂಗನ್ಬಿಟ್ಟು ನಮಗೂ ಬೆಲೆ ಇದೆ, ಅದು ನಮಗೂ ಆ ಬೆಲೆ ಅವ್ರು ಕೊಡಲಿ ಅಂತ ಎಕ್ಸ್ಪೆಕ್ಟ್ ನಾನಂತೂ ಮಾಡ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಮ್ಯಾಮ್ ನೀವು ನನಗೆ ರಿಷಾ ಅವರೇ ಅಂತ ಕರೀರಿ, ನಾನು ನಿಮಗೆ ಅಶ್ವಿನಿ ಅವರೇ ಅಂತ ಕರೀತಾ ಇದ್ದೆ ಅಂತ ನಾನಂತೂ ಹೇಳ್ತಿದ್ದೆ. ಗಿವ್ ಆ್ಯಂಡ್ ಟೇಕ್ ಯಾವಾಗಲೂ. ಸೊ ಮೇ ಬಿ ಚೇಂಜ್ ಮಾಡ್ಕೊಂಡಿರ್ಬೋದೇನೋ ಅವರು, ನನಗಿನ್ನೂ ಗೊತ್ತಿಲ್ಲ. ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆ. ಓಕೆ, ಕಾಮಿಡಿ ಮೂಲಕ ಗಿಲ್ಲಿ ಅವರು ಸಖತ್ತಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅದೇ ಕಾಮಿಡಿ ಅತಿರೇಕಕ್ಕಾಗುತ್ತಲ್ಲ ಅನ್ನುವಂಥದ್ದು. ಬಿಕಾಸ್ ಯಾಕೆಂತಂದರೆ ಹೊರಗಡೆ ನೋಡೋವಂಥವ್ರು ಕಾಮಿಡಿ ಅನ್ಸ್ಬೋದು, ಬಟ್ ಅಲ್ಲಿ ಇದ್ದಾಗ ಆ್ಯಸ್ ಎ ಕಂಟೆಸ್ಟೆಂಟ್ ಆಗಿದ್ದಾಗ ಪರ್ಸ್ನಲಿ ಯಾವುದೋ ಒಂದಲ್ಲ ಒಂದು ಮಾತು ಮನಸ್ಸಿಗೆ ತಟ್ಟುತ್ತೆ ಅನ್ನುವಂಥದ್ದು. ಸೊ ಏನು ಹೇಳ್ತೀರಾ ಅಂತ? ನಾನು ಹೊರಗಡೆ ನೋಡ್ಕೊಂಡು ಹೋಗಿದ್ದೀನಿ. ಗಿಲ್ಲಿಗೆ ನಾನು ಟಾಪಲ್ಲೇ ಇಟ್ಟಿದ್ದೆ ನಾನು ಹೋಗ್ಬೇಕಾದ್ರೂ. ಅದೇ ಗಿಲ್ಲಿ ನನಗೆ ಚೆನ್ನಾಗಿ ಗೊತ್ತಿದ್ರೂ ಜನರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ. ಇಲ್ಲಿ ಗಿಲ್ಲಿ ನನಗೆ ಗೊತ್ತು, ಹೊರಗಡೆ ಆಲ್ರೆಡಿ ಅವ್ನು ಹೇಗಿತ್ತು ಹೇಗೆ ಅಂತ ಹೇಳಿ ನೋಡ್ಕೊಂಡು ಹೋದವಳು ಗಿಲ್ಲಿ ಅಪೋಸಿಟ್ ಹೋದೆ ಅಂತ ಅಂದರೆ ಅಲ್ಲಿ ನನಗೆ ನೋವು ಆಗಿದೆ ಅಂತ ಅರ್ಥ. ಅವ್ನು ನನ್ನ ಮನಸ್ಸಿಗೆ ನೋವು ಮಾಡಿದ್ದಾನೆ ಅಂತ ಅರ್ಥ. ಕೆಲವು ಸಿಚುವೇಶನಲ್ಲಿ ನಾನು ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಅತ್ತಿದ್ದು ಇದೆ, ಇಲ್ಲಿ ತುಂಬ ನೋವಾಗ್ತಾ ಇದೆ ಗಿಲ್ಲಿ, ನೋಡ್ಕೊಂಡು ಮಾತಾಡು ಅಂತ ಹೇಳಿ. ಮೆಣಸಿನ್ಕಾಯಿ ಟಾಸ್ಕಲ್ಲಿ ಅವ್ನು ನನಗೆ ಮೆಣಸಿನ್ಕಾಯಿ ಕೊಡ್ಬೇಕಾದ್ರೆ ನಾನು ಡೈರೆಕ್ಟಾಗೇ ಹೇಳಿದ್ದೀನಿ, ತಮಾಷೆ ಅಂತ ಮಾಡೋಕ್ಕೆ ಹೋಗ್ಬಿಟ್ಟು ಒಂದಿನ ನಿಜವಾಗ್ಲೂ ನೀನೇ ಆ ತಮಾಷೆಯಿಂದ ನಿನಗೆ ಮುಳ್ಳಾಗುತ್ತೆ ಅಂತ ಹೇಳಿದ್ದೆ. ಮೇ ಬಿ ಅದು ಪ್ರೂವ್ ಆಗ್ತಾ ಇರ್ಬೋದೇನೋ, ಬಟ್ ಈಸ್ ಅ ಟ್ರೂ ಎಂಟರ್ಟೈನರ್. ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ ಗಿಲ್ಲಿಗೆ. ತುಂಬ ನಗಿಸಿದ್ದಾನೆ ನಾನು ಅದನ್ನು ಎಲ್ಲೂ ರಿಗ್ರೆಟ್ ಮಾಡಲ್ಲ. ಬಟ್ ಅದು ಮುಳ್ಳು ಆಗಬಾರ್ದು ಅಷ್ಟೇ. ಅವನು ಸ್ವಲ್ಪ, ಯಾಕಂದರೆ ತಮಾಷೆ ಬಿಟ್ಟು ಹೇಳಿದ್ರೆ ಅವನಿಗೆಲ್ಲೋ ಭಯ ಇರ್ಬೋದು, ಜನ ನಾನು ಅಕ್ಸೆಪ್ಟ್ ಮಾಡ್ಕೊತಾರೋ ಇಲ್ವೋ, ಅಥವಾ ನಾನು ಅಗ್ರೆಷನ್ ಆಗ್ಬಿಟ್ರೆ ಆ ಭಯದಲ್ಲೇ ತಮಾಷೆ ಹೇಳ್ತಾ ಇದ್ದಾನೆ. ಬಟ್ ಮನೆಯವ್ರಿಗೆ ನೋವಾಗ್ತಾ ಇರೋದಂತೂ ನಿಜವಾಗ್ಲೂ ಸತ್ಯ. ತಿತ್ಕೊಳ್ಳಿ ಅಂತ ನನ್ನ ಫ್ರೆಂಡಿಗೆ ನಾನು ಹೇಳ್ಬೋದು ಅಷ್ಟೇ. ಈಗ ಹೊಸ ಪ್ರೊಮೋ ಒಂದು ಬಿಟ್ಟಿದ್ದಾರೆ. ಸೊ ಮಾಜಿ ಸ್ಪರ್ಧಿಗಳೆಲ್ಲಾನು ಕೂಡ ಎಂಟ್ರಿ ಕೊಟ್ಟಿರುತ್ತೆ, ನೋಡಿದ್ರ ಹೆಂಗ ಅನ್ನಿಸ್ತು? ನೋಡಿದೆ, ನಾನು ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡು, ನಾನು ಇರಬೇಕಿತ್ತಲ್ಲ ಅಂತ ಫೀಲ್ ಆಯಿತು. ಬಟ್ ಅಗೇನ್ ಅದೇ ಇವಾಗ ಎಲ್ಲರೂ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಇದೇ ಪ್ರಾಬ್ಲಮ್ ಆಗ್ತಾ ಇರೋದು ಮನೇಲಿ. ಅವನು ತಮಾಷೆ ಬರ್ದಲ್ವ ಅಂತ ಹೇಳ್ತಾನೆ, ಒಂದು ಬೇಜಾರಾಗುತ್ತೆ ನನಗೇನು ತಿನ್ನಕ್ಕೆ ಬಂದಿದ್ದೀರಾ. ಅದು ತಮಾಷೆ ಬರ್ದಲ್ಲೂ ನಾನಾಗಿದ್ರು ನಾನು ಅನ್ನಿಸ್ಕೊಳಲ್ಲ, ಅದೇ ರಿಯಾಕ್ಟ್ ಆಗ್ತಿದ್ದು. ಬಟ್ ಅದಷ್ಟನ್ನ ಅವನು ತಿತ್ಕೊಂಡ್ರೆ ತುಂಬ ಚೆನ್ನಾಗಿ, ಲೈಕ್ ಓಡೋ ಕುದುರೆನೇ ಅವನು, ಯಾವತ್ತಿದ್ರೂ ಗೆಲ್ಲೋ ಕುದುರೆನೇ ಅದು. ಇದೆಲ್ಲೂ ಅವನಿಗೆ ಮುಳ್ಳಾಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಆಬ್ವಿಯಸ್ಲಿ ನೋವಂತೂ ಖಂಡಿತವಾಗ ಆಗುತ್ತೆ. ಇವತ್ತು ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಮೇಡಮ್, ತಿನ್ನಕ್ಕೆ ಬಂದಿರೋವಂಥ ಎಂಥವ್ರು ವಾವ್ ಅನ್ನೋವಂಥವ್ರು ಬರ್ತಾರೆ ಅಂತಂದರೆ ವ್ಯಾ ಅನ್ನೋವಂಥವ್ರು ಬಂದಿದ್ದಾರೆ. ಸೊ ತಿನ್ನಕ್ಕೆ ಬಂದಿರೋವಂಥವ್ರು ಇವ್ರಿಗೆ ಇಷ್ಟಿರ್ಬೇಕಾದ್ರೆ ತಂದು ಕೊಡೋವಂಥವ್ರು ನಮಗೆ ಇಷ್ಟಿರಬಾರ್ದು ಅನ್ನೋವಂಥದ್ದು ಒಂದು ಪ್ರೋಮೋದಲ್ಲಿ ಹೈಲೈಟ್ ಆಗ್ತಿರೋವಂಥದ್ದು. ಆನೆಸ್ಟ್ಲಿ ನಾನು ಆ ಜಾಗದಲ್ಲಿ ಇದ್ದಿದ್ರೆ ಗಿಲ್ಲಿಗೆ ನಿಂತ್ಕೊಂಡು ನನ್ನದೇ ಟೀಮ್ ಅಥವಾ ನನ್ನ ಸಪೋರ್ಟ್, ಯಾಕಂದರೆ ಹೊರಗಡೆ ಅವ್ರಿಗೆ ನಾವು ಇದು ಮಾಡಿ ನಾನೇ ಹೇಳ್ತಾ ಇದ್ದೆ, ತಂದಾಗ್ತಾ ಇರೋದು ನೀನಲ್ಲಪ್ಪ ಬಿಗ್ ಬಾಸು, ನೀನು ಹಂಗೆ ಮಾತಾಡೋ ಅಧಿಕಾರ ನಿನಗಿಲ್ಲ ಅಂತ ನಾನು ಹೇಳ್ತಾ. ಯಾಕಂದರೆ ಎಷ್ಟೊಂದು ಸತಿ ನಾನು ಅವ್ನಿಗೆ ಹೇಳಿದ್ದು ಇದೆ, ನೇರವಾಗಿ ಹೇಳಿರೋದಕ್ಕೆ ನನಗೆ ಅವ್ನು ಇಡೀ ಮನೇಲಿ ಮೇ ಬಿ ಫೈಟ್ ಆಗಿರೋದು ಗಿಲ್ಲಿ ಜೊತೆನೇ ನಂದು ಜಾಸ್ತಿ, ಯಾಕಂದರೆ ನೇರವಾಗಿ ಹೇಳ್ತಾ ಇದ್ದೆ ಅಂತ ಹೇಳ್ಬಿಟ್ಟು. ಅದೆಲ್ಲ ಹೇಳ್ಬಾರ್ದು. ಮೇ ಬಿ ಈ ಸ್ಯಾಟರ್ಡೆ ನಂದು ಒಂದು ವ್ಯಾ ಆಯಿತು ಕೇಸು, ಈ ಸ್ಯಾಟರ್ಡೆ ಇವಂದು ವ್ಯಾ ಕೇಸ್ ಬರುತ್ತೆ. ನಿಮ್ಮ ಪ್ರಕಾರ ಯಾರು ಟಾಪ್ 3 ಅಥವಾ ಟಾಪ್ 5 ಬರಬಹುದು ಅಂತ? ಡೆಫಿನೆಟ್ಲಿ ನನಗಿಷ್ಟ ಅಂತ ಹೇಳಿದ್ರೆ ಗಿಲ್ಲಿ ಬರಬೇಕು. ಯಾಕಂದರೆ ಟ್ರೂ ಎಂಟರ್ಟೈನರ್ ಇದ್ದಾನೆ, ಮನ್ಸಿಗೆ ಸ್ವಲ್ಪ ಕಮ್ಮಿ ನೋವು ಮಾಡೋ ಅಂತ ಹೇಳೋದು ಬಿಟ್ಟರೆ ಗಿಲ್ಲಿನೇ ಡಿಸರ್ವಿಂಗ್ ಇರೋದು. ರಕ್ಷಿತಾ ಅವಳು ಚೆನ್ನಾಗಿ ಆಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಿಟ್ಟರೆ ಅಶ್ವಿನಿ ಅವರು ಗುಡ್ ಆರ್ ಬ್ಯಾಡ್ ಅಂತ ಅಲ್ಲ, ಎರಡು ಥರನೂ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ಗಿಲ್ಲಿ ಕಾಮಿಡಿ ಎಷ್ಟು ಚೆನ್ನಾಗಿ ತೊಗೊಳ್ತಾ ಇದ್ದಾರೋ, ಅಶ್ವಿನಿಯವರು 100 ದಿನ ನೆಗೆಟಿವ್ ಆಗಿದ್ರು ಕೂಡ ಆ ಸ್ಟ್ರಾಂಗ್ ಆಗಿ ಆ ಇಂಡಿಪೆಂಡೆಂಟ್ ಆಗಿ ತೊಗೊತಾ ಇರೋದು ಇದೆ. ಅವರು ಎಲ್ಲೋ ಚೇಂಜ್ ಆಗಬೇಕು. ಅಂದರೆ ಇಬ್ಬರಲ್ಲೂ ಇದೆ ನೋಡಿ,
ಗಿಲ್ಲಿ ಕಾಮಿಡಿ ಸೂಪರ್, ಬಟ್ ಆದ್ರೆ ಎಲ್ಲೋ ಒಂದು ಸ್ವಲ್ಪ ಮನ್ಸಿಗೆ ನೋವು ಮಾಡೋದು ಕಡಿಮೆ ಮಾಡಬೇಕು. ಅಶ್ವಿನಿ ಅವರು ಸ್ಟ್ರಾಂಗ್ ಅಂತ ಇದ್ದಾರೆ, ಬಟ್ ಎಲ್ಲೋ ಮರ್ಯಾದೆ ಕೊಟ್ಟು ತಗೊಂಡ್ರೆ ಅವ್ರಿಗೂ ಒಳ್ಳೇದು. ಆಮೇಲೆ ಅವ್ರದ್ದೊಂದು ಸಾಫ್ಟ್ ಕನ್ಸರ್ನ್ ನೇಚರ್ ಇದೆ ಅವ್ರಿಗೆ, ಅಂದ್ರೆ ಅವ್ರು ಶೀಲ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ನಂಗೆ ಸುದೀಪ್ ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅಶ್ವಿನಿ ಗೌಡ ಅನ್ನೋದು ಬಿಡಿ, ಬರೀ ಅಶ್ವಿನಿಯಾಗಿ ಆಡಿ ಅಂತ. ಆ ಅಶ್ವಿನಿಯಾಗಿ ಆಡಕ್ ಸ್ಟಾರ್ಟ್ ಮಾಡಿದ್ರೆ ಹೊರಗಡೆ ಏನಾಗಿದೆ ಅದೆಲ್ಲಾನು ಪಾಸಿಟಿವ್ ಆಗಿ ತಗೊಂತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಜಾನ್ವಿ ಅವ್ರಿಗೂ ಮತ್ತೆ ಧ್ರುವಂತ್ ಅವ್ರಿಗೂ ಒಂದು ಜಗಳ ಬಿತ್ತು, ಈಗ ಏನೋ ಪ್ರಾಬ್ಲಮ್ ಇರಬೇಕು ಅನ್ನೋಂಥ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಈಗ ಜಗಳ ಆಯ್ತಾ? ಹಂಗಿದ್ರೆ ನಾಮಿನೇಷನ್ ವಿಚಾರದಲ್ಲಿ ನಾಮಿನೇಷನ್ ಧ್ರುವಂತ್ ಇಸ್ ಪ್ಲೇಯಿಂಗ್ ವೆರಿ ಸ್ಮಾರ್ಟ್. ನನಗೆ ನನಗೆ ಮುಖವಾಡ ಏನ್ ಹೇಳಿದೀನಿ 100% ಕಳ್ಸಿದೆ ಅದು ಮನೇಲಿ. ಮುಂದಿನ ದಿನಗಳಲ್ಲೂ ಕಳ್ಸತ್ತೆ. ಮಲ್ಲಮ್ಮ ಹೋಗ್ತಿದ್ದಂಗೆ ರಿಯಲ್ ಧ್ರುವಂತ್ ಬಂದಿದ್ದಾರೆ ಆಚೆ. ಅವ್ರ ಜೊತೆನೆ ಇದ್ಕೊಂಡು ನಾನು ಇದ್ದೆ ಅಲ್ಲಿ, ನಾನು ಅದಕ್ಕೆ ಹೊರಗಡೆ ಬಂದಿದ್ದು ಕೂಡ. ಗುಂಪು ಮಾಡೋಣ ಅಂತ ಅವ್ರ ಇಬ್ರು ಮೈಂಡೇ ಗುಂಪು ಮಾಡಕ್ಕೆ ಹೋಗಿ, ಯಾಕಂದ್ರೆ ನಾನು ಸಾಕ್ಷಿ ಇದ್ದೀನಿ. ಆ ಗುಂಪನ್ನ ಮಾಡಿ ಆ ಗುಂಪಿಗೆ ಉಲ್ಟಾ ಹೊಡೆದಿದ್ದಾಗ ಯಾರು ಸಹಿಸಲ್ಲ. ಧ್ರುವಂತದೊಂದು ಪ್ರಾಬ್ಲಮ್ ಇದೆ ಏನಂತ ಅಂದ್ರೆ, ಇವಾಗ ನಾನು ನಿಮ್ಮ ಜೊತೆ ಮಾತಾಡಿಸ್ತಾ ಇದ್ದೀನಿ ಅಂದ್ರೆ ಎಲ್ಲಾ ಟೈಮು ನಿಮ್ಮ ಹೆಸರು ತಗೋಬೇಕು. ನಿಮ್ಮ ಅಗೇನ್ಸ್ಟ್ ತಗೊಂಡೆ ಅಂದ್ರೆ ಅವ್ನು ವಾಪಸ್ ನಿಂತ್ಕೊಂತಾನೆ. ಗುಂಪು ಕಟ್ಟಕ್ಕೆ ಹೇಳಿದ್ದ ಅವನು, ಮೇ ಬಿ ಆ ಗುಂಪು ಕಟ್ಟಲ್ಲಿ ಫೌಂಡೇಶನ್ನೇ ಒಂದು ಚೆನ್ನಾಗಿರ್ಲ ಅಂದ್ಬಿಟ್ಟು ತುಂಬಾ ದಿನ ನಡೆಯಲ್ಲ ಅದು. ತಿಂದಿದ್ದು ತಟ್ಟೆಲೆ ಜೊತೆಗಿದ್ದವ್ರಿಗೇನೆ ಉಲ್ಟಾ ಹೊಡೆದ್ರೆ ಮೇ ಬಿ ಇವತ್ತು ಅನಿಸ್ತಾ ಇರ್ಬೋದೇನೋ, ಅವ್ನು ಉಲ್ಟಾ ಹಾಕ್ತಾನೆ ಪಕ್ಕ. ಓಕೆ, ಫೈನಲಿ ಏನು ಹೇಳ್ತೀರಾ? ಆ್ಯಂಡ್ ಬಿಗ್ ಬಾಸ್ ಹೋಗೋದಬೇಕಾದ್ರೆ ಎಷ್ಟು ಶಾಪಿಂಗ್ ಮಾಡಿದ್ರಿ ಅಂತ? ಸೀರಿಯಸ್ಲಿ ಎಲ್ಲರೂ ಹೇಳ್ತಾರೆ ಅಷ್ಟು ಖರ್ಚು ಮಾಡಿದೆ ಇಷ್ಟು ಖರ್ಚು ಮಾಡಿದೆ ಅಂತ. ನಾನು ₹1 ಕೂಡ ಖರ್ಚು ಮಾಡಿಲ್ಲ. ಎಲ್ಲರೂ ಶಾಕ್ ಆಗ್ತಾರೆ ಅನ್ಸುತ್ತೆ. ಸಾಕಷ್ಟು ಇತ್ತು ನನ್ನ ಹತ್ರನೇ. 0 ಎಕ್ಸ್ಪೆನ್ಸಸ್ ಅಲ್ಲಿ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದು. ಬಟ್ ಆದರೆ ನಾನು ಗಳಿಸಿದ್ದು ತುಂಬ. ಮುಂಚೆ ಇಂಡಸ್ಟ್ರಿಯಲ್ಲಿ ನಾನು 2 ವರ್ಷ ಇದ್ದರೂ ಕೂಡ ಸಾಕಷ್ಟು ಸಿನಿಮಾಗಳು ಮಾಡಿದ್ರು. ಈವನ್ ನನ್ನ ಸಿನಿಮಾಗಳು ಸೈಮಾ ನಾಮಿನೇಷನ್ವರೆಗೂ ಹೋಗಿತ್ತು. ಎಲ್ಲೋ ಆ ಐಡೆಂಟಿಟಿ ಆ ರೀಚ್ ಕಡಿಮೆ ಇತ್ತು. ಬಟ್ ಈ ಸ್ಟೇಜಿಂದ ನಾನು ಕಳ್ಕೊಂಡಿದ್ದು ಏನೂ ಇಲ್ಲ, ಪಡ್ಕೊಂಡಿದ್ದೇ ಹೆಚ್ಚು. ಬಿಗ್ ಬಾಸ್ ಮನೆ ಒಳಗಡೆ ನಾನು ಹೆಜ್ಜೆ ಮುಗ್ದಿರ್ಬೋದು, ಬಟ್ ಆದರೆ ಜನರ ಒಡನಾಟದ ಜೊತೆ ನನ್ನ ಹೆಜ್ಜೆ ಶುರು ಆಗಿದೆ ಅಂತ ಹೇಳಿ ತುಂಬಾ ಖುಷಿಯಾಗಿದ್ದೀನಿ. ಇನ್ನು ಸಾಕಷ್ಟು ಪ್ರಾಜೆಕ್ಟ್ಸ್ಗಳೆಲ್ಲ ರಿಲೀಸ್ ಆಗ್ತಾ ಇದೆ. ಆ ಟೈಮಲ್ಲಿ ಜನರು ನನ್ನ ಇಷ್ಟಪಡ್ತಾರೆ ಅಂದರೆ, ಈಗ ಆಲ್ರೆಡಿ ಇಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನೀವು, ಇನ್ನೂ ಡಿಸರ್ವಿಂಗ್ ಇದ್ರಿ, ನಿಮ್ಗಿಂತ ಅನ್ಡಿಸರ್ವ್ಸ್ ಇದ್ರು, ಆದರೂ ಹೊರಗಡೆ ಬಂದಿದ್ದೀರಾ ಅಂತ. ಇದು ಒಳ್ಳೇದೇ ಅಲ್ಲ, ಅವ್ರಿಗೆ ಗೊತ್ತಾಗಿದೆ ನಾನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿ. ಜನರ ಪ್ರೀತಿಗೆ ಏನು ಹೇಳ್ತೀರಾ ಅಂತ? ಗಿಲ್ಲಿ ಒಂದು ಇನ್ಸಿಡೆಂಟ್ ಆಗಿರಲಿಲ್ಲ ಅಂತ ಅಂದರೆ ಮೇ ಬಿ ಜನರು ತುಂಬಾ ಪ್ರೀತಿ ಕೊಡ್ತಿದ್ರೇನೋ. ಆದರೆ ನನಗೆ ಅವತ್ತು ಆಗಿದ್ದು ನನ್ನ ಒಬ್ಳಿಗೆ ಗೊತ್ತು. ಮನಸ್ಸಿಗೆ ತುಂಬಾ ನೋವಾಗಿತ್ತು. ನನ್ನ ಫ್ರೆಂಡು ಅಂತ ಕಾರಣಕ್ಕೆ ನಾನು ಮಾಡಿದ್ದು. ಅವನು ಕೂಡ ರಿಷಾನ ಅಷ್ಟೇ ಹಚ್ಕೊಂಡಿದ್ದು, ಸಲಿಗೆಗೆ ಇದ್ದಿದ್ದಕ್ಕೇನೆ ರಿಷನ್ ಬಟ್ಟೆ ಆಗಿದ್ದಕ್ಕೆ ತಂದಿದ್ದು. ಆ ಜಾಗದಲ್ಲಿ ಅಶ್ವಿನಿಯವ್ರ ಬಟ್ಟೆ ಆಗಿದ್ರು ತರ್ತಾ ಇರಲಿಲ್ಲ ಅವನು. ಈವನ್ ಕಾವ್ಯನ ಬಟ್ಟೆ ಆಗಿದ್ರು ತಂದಲ್ಲಿ ಆಗ್ತಾ ಇರಲಿಲ್ಲ. ನಾನು ಕೊಟ್ಟಿದ್ದ ಸಲಿಗೆ ನನಗೆ ಮುಳ್ಳಾಯಿತು ಅಷ್ಟೇ. ಅದೊಂದು ಬಿಟ್ಟರೆ ಇದ್ದಿದ್ದಂಗೆ ಇದ್ದೆ ನಾನು. ಯಾವತ್ತೂ ಫೇಕ್ ಆಗಿರಲಿಲ್ಲ. ಯಾರು ನನ್ನ ಜೊತೆ ಚೆನ್ನಾಗಿದ್ರು ಅವ್ರ ಜೊತೆ ನಾನು ಚೆನ್ನಾಗಿದ್ದೆ, ಚೆನ್ನಾಗಿಲ್ದವ್ರ ಜೊತೆ ನಾನು ಚೆನ್ನಾಗಿರಲಿಲ್ಲ. ನಂಗೆ ಅದೊಂದು ಖುಷಿ ಇದೆ, ಒಬ್ಬಳೇ ಹೋಗಿ ಒಬ್ಬಳೇ ಬಂದಿದ್ದೀನಿ ಅಂತ. ಯಾರ್ದೋ ಕೈ ಹಿಡ್ಕೊಂಡು ಬೆಳೆಯೋ ಆಸೆ ನನಗಿಲ್ಲ. ಹಂಗೆ ಬೆಳಿಬೇಕು ಅನ್ನೋದಕ್ಕಿಂತ ಆಚೆ ಬರೋದು ಬೆಟರ್. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಸೋ ಮಚ್. ಥ್ಯಾಂಕ್ ಯು.